ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ವೈಎಂ ಆಯತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಕಣೇರಿ ಶ್ರೀಗಳು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಒಂದಿಷ್ಟು ಮಾತು ಮಾತಾಡಿದ್ದಾರೆ. ಬಸವಣ್ಣ ಹಿಂದೂ ಧರ್ಮ ವಿರೋಧಿಸಿಲ್ಲ, ಅನ್ಯ ಧರ್ಮಗಳನ್ನು ಕೀಳಾಗಿ ಕಂಡಿಲ್ಲ. ಬಸವ ಪರಂಪರೆಯ 3% ಸ್ವಾಮೀಜಿಗಳು ಬಸವ ತತ್ವದ ಸಾರ ಹಾಳು ಮಾಡುತ್ತಿದ್ದಾರೆ. ಗಂಭೀರವಾದ ಆರೋಪ ಇದು. ಬಸವಣ್ಣವ್ರು ತೆಗೆದುಕೊಂಡಿದ್ದಾರೆ. ಹಿಂದೂ ವಿರೋಧಿ ಅಲ್ಲ. ಹೌದು, ಅವತ್ತು ಹಿಂದೂ ಶಬ್ದನೇ ಇರಲಿಲ್ಲಲ್ರಿ ಗುರುಗಳ. ಒಬ್ಬರು ಪ್ರಾಜ್ಞರು, ನೀವು ತಿಳುವಳಿಕಿದ್ದಂಥವರು, ಜ್ಞಾನಿಗಳು, ಪಂಡಿತರು, 12ನೇ ಶತಮಾನ ಸ್ಥಿತಿಗತಿಗಳನ್ನು ಅವತ್ತು ಹಿಂದೂ ಶಬ್ದ ಇತ್ತ. ಹಿಂದೂ ವಿರೋಧಿಗಳಲ್ಲ, ಹಿಂದೂ ಧರ್ಮ ವಿರೋಧಿ. ಹಿಂದೂ ಧರ್ಮ ಅನ್ನೋದು ಅವತ್ತು ಇರಲಿಲ್ಲ. ಅದು ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ವೈಶ್ಯ ಧರ್ಮ, ಅಸ್ಪೃಶ್ಯ ಧರ್ಮ ಅಂದರೆ ಜಾತಿಗಳು ಇವೆಲ್ಲ ಇದ್ದವು. ಅಸ್ಪೃಶ್ಯರ ಪರವಾಗಿ ಬಸವಣ್ಣವರು ನಿಂತಿದ್ದರು. ಆನು ಹಾರುವನೆಂದರೆ ಕೂಡಲ ಸಂಗಮ ದೇವನಗುವನಯ್ಯ. ಇದೇನ್ರಿ ಇದು? ಹಿಂದುತ್ವವನ್ನು ವಾದ ಮಾಡೋರು ಇವತ್ತು ಯಾರು? ಅದನ್ನು ಪ್ರತಿಪಾದನೆ ಮಾಡೋರು ಯಾರು? ಮನುಸ್ಮೃತಿಯನ್ನು ಪ್ರತಿಪಾದನೆ ಮಾಡೋರು ಯಾರು? ಬ್ರಾಹ್ಮಣರಲ್ವ, ಹಾರುವರಲ್ವ? ಅದರಲ್ಲೂ ಒಳ್ಳೆಯವರು ಇದ್ದಾರಿಲ್ಲ ಅಂತಾರೆ. ಸ್ವತಃ ಬಸವಣ್ಣ ಹಾರುವರವರು ಅಥವಾ ಅದು ಸ್ವತಃ ಹೇಳ್ಕೊಳ್ತಾರೆ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವನಗ್ತಾನಂತೇಳಿ. ತಮ್ಮ ಬ್ರಾಹ್ಮಣ್ಯದ ಮೇಲೆ ವಿರೋಧ ಇತ್ತು ಅವ್ರದ್ದು. ಬ್ರಾಹ್ಮಣ್ಯ ಅಂದ್ರೆ ಬ್ರಾಹ್ಮಣತ್ವದ ಮೇಲೆ. ಅಂದಾಗಿದ್ದು ಹಿಂದೂ ವಿರೋಧಿ ಅಲ್ಲೇನ್ರಿ? ಈ ಒಂದು ಸಾಲು ಸಾಕು ಅವ್ರ ವಚನ, ಅವ್ರ ಆತ್ಮ ಅದು ಹೇಳ್ತದೆ. ಕೂಡಲ ಸಂಗಮ ನಗ್ತಾನೆ ನನ್ನ ನೋಡಿಂದ. ನಾನು ಮಾದಾರ ಚೆನ್ನಯ್ಯನ ಮಗನಯ್ಯ ನಾನು ಚಂದರು. ಮಾದಾರ ಚೆನ್ನಯ್ಯ ದಾಸರ ಮಗ ನಾನು, ಇವರ ಮಕ್ಕಳಿಗೆ ಹುಟ್ಟಿದವನು, ಹೀಗೆಲ್ಲ ಮಾತಾಡುವಂಥ ಒಬ್ಬ ಬಸವಣ್ಣ ಹಿಂದೂ ವಿರೋಧಿ. ಅಂದರೆ ಹಿಂದೂ ಧರ್ಮದಲ್ಲಿಯೇ ಜಾತಿ ವಿರೋಧವನ್ನು ಅವ್ರು ಮಾಡಿದವರು. ನೀವು ಹೇಳ್ತಿರೋದು ಹಿಂದುತ್ವ, ಅದನ್ನು ವಿರೋಧ ಮಾಡಿದವರು ಬಸವಣ್ಣವರು. ಅದರ ಫಾಲೋವರ್ಸ್ ಇವರಿದ್ದಾರೆ. ಇವತ್ತು ಕೆಲವು ಸ್ವಾಮೀಜಿಗಳಿದ್ದಾರೆ, ಜನ ಇದ್ದಾರೆ, ಮತ್ತೇನೋ ಇದ್ದಾರೆ, ಎಲ್ಲರೂ ಇದ್ದಾರೆ, ಇಲ್ಲ ಅಂತಲ್ಲ. ಈ ಮಾತನ್ನೇ ಮಾತಾಡಿದ್ದು ಇದೇನು ತೋರಿಸ್ತದಪ್ಪ ಅಂತಂದ್ರೆ ಬಸವಣ್ಣ ಬಗ್ಗೆ ನೀವು ಸರಿಯಾಗಿ ಅಭ್ಯಾಸ ಮಾಡಿಲ್ಲೇನು ಅಂತೇಳಿ. ಸುಮ್ಮನೆ ವಿರೋಧಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಮಾಡಿರಿ, ಇಲ್ಲಂತಲ್ಲ. ನೀವು ನಿಮ್ಮ ಹಿಂದುತ್ವವನ್ನು ಉಳಿಸ್ಕೊಳ್ರಿ, ಬೆಳೆಸ್ಕೊಳ್ರಿ. ಬೇರೆ ಇನ್ನೊಬ್ಬರ ನಂಬಿಕೆ ಬಗ್ಗೆ ನೀವೇ ಪ್ರಶ್ನೆ ಮಾಡ್ತಾಯಿದ್ದೀರಿ. ಹೌದು, ಎಲ್ಲ ಸ್ವಾಮಿಗಳಲ್ಲಿ ಇವತ್ತು ಒಳ್ಳೆಯವರಿದ್ದಾರೆ, ಕೆಟ್ಟವರು ಇದ್ದಾರೆ. ಬಸವಣ್ಣನ ಪ್ರೀತಿಸುವ ಆರಾಧಿಸುವ ಸ್ವಾಮೀಜಿಗಳಲ್ಲೂ ಕಳ್ಳರಿದ್ದಾರೆ, ಇಲ್ಲಂತಲ್ಲ. ನೀವು 3% ಇರ್ತೀರಿ, ಎಷ್ಟು % ಇರ್ತಾರೆ ಅಂದರೆ ಏನು ಪ್ರಶ್ನೆ ಇಲ್ಲದು, ಇದ್ದಾರೆ ಇಲ್ಲೂ. ಅದನ್ನು ಯಾರೂ ಅಲಗಡಿಯೋದಿಲ್ಲ. ಎಲ್ಲರೂ ಬಸವಣ್ಣ ಫಾಲೋ ಮಾಡೋರು ಪ್ರಾಮಾಣಿಕರಂತ ಹೇಳೋದಿಲ್ಲ. ಬಸವಣ್ಣವ್ರ ವಿಷಯ ಬಂದಾಗ ಬಸವಣ್ಣವರು ಹಿಂದೂ ವಿರೋಧಿ ಅಲ್ಲಿಗೆ ಹೋಗ್ಬೇಡ್ರಿ, ಅದು ಪರಾಣವಲ್ಲಿಗೆ ಹೋಗ್ಬೇಡ್ರಿ. ಆತು ಬ್ರಾಹ್ಮಣ್ಯದ ವಿರೋಧಿ ಇದ್ದವರು, ಅಸ್ಪೃಶ್ಯರ ಪರ ಇದ್ದರು ಅನ್ನೋದು 2 ಮಾತು ಸಾಕು. ಅಂಥ ಬಸವಣ್ಣ ಇವತ್ತು ಕೆಲವರು ಜನ ಅವ್ರು ಒಪ್ಕೊಂಡು ಅವ್ನು ಧರ್ಮ ಬೇಕಪ್ಪ ನಮ್ಮಂತ ಹೇಳ್ತಾ ಇದ್ದಾರೆ. ಏನು ತಪ್ಪದ ಅದ್ರೊಳಗೆ? ನೀವ್ಯಾಕೆ ಅದಕ್ಕೆ ಸಿಟ್ಟಿಗೆ ಹೇಳ್ತಾ ಇದ್ದೀರಿ? ಹಿಂದೂ ನೋಡೋದು ಹೋಗ್ತಾರೆ, ಅವರು ಇಲ್ಲೇ ಇದ್ದಾರಲ್ರಿ, ಅವರು ಇಲ್ಲೇ ಇದ್ದಾರೆ, ಇವರು ಇಲ್ಲೇ ಇದ್ದಾರೆ. ಒಂದೇ ವಿಷಯವನ್ನು ನೀವು ಯಾಕೆ ಪ್ರತಿಪಾದನೆ ಮಾಡ್ತಿದ್ರಿ? ಹಿಂದೂ ವಿರೋಧಿಗಳಲ್ಲ ಅನ್ರಿ, ಅದಾರಲ್ರಿ, ಏನೂ ಅನ್ರಿ. ನಿಮ್ಮನ್ನು ನೀವು ಗೌರವಿಸ್ಕೊಳ್ರಿ, ಅವ್ರನ್ನ ಅವ್ರು ಗೌರವಿಸ್ಕೊಳ್ತಾರೆ. ಅವರೆಲ್ಲರೂ ಸ್ವಾಮೀಜಿಯವರು ಹುಚ್ಚ ಅದಾರ, ಮತ್ತೇನೋ ಅದರ ಸಾಹಸಿ ಏನೋ ಬಳಸ್ತಾರೆ ಶಬ್ದಗಳನ್ನು. ನಿಮ್ಮ ನಾಲಿಗೆ ನೀವು ಏನನ್ನು ತೋರಿಸ್ಕೊಳ್ತಾ ಇದ್ದೀವಿ ಈಗಾಗಲೇ. ಅದನ್ನು ಇವತ್ತು ಕಾಶಪ್ಪನವರು, ವಿಜಯ ಕಾಶಪ್ಪನ, ವಿಜಯಾನಂದ ಕಾಶಪ್ಪನ ಅದು ಆಡಿ ತೋರಿಸ್ತಾ ಇದ್ದಾರೆ, ಇನ್ನೊಬ್ರು ಆಡಿ ತೋರಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಿಮ್ಮ AB ಪಾಟೀಲರು ನಿಮ್ಮನ್ನು ವಿರೋಧಿಸ್ತಾ ಇದ್ದಾರೆ. ಹೌದು, ನಾಲಿಗೆ ಮೇಲೆ ಹಿಡಿದ್ಬೇಕಲ್ರಿ ಇವ್ರಿಗೆ. ಏನೇನೋ ಮಾತಾಡ್ತಾರೆ ಇವರು ಸ್ವಾಮೀಜಿಗಳು. ನೋಡ್ರಿ, ನಿಮ್ಮ ಹಾಗೆ ಇದ್ದರು ಹಿಂದೆ, ನಿಮ್ಗೆ ಗೊತ್ತದ. ನಮ್ಮ ಸ್ವಾಮೀಜಿಯವರು ಹಿಂದಿನವರು ಭಾಳ ಮೃದು ಭಾಷೆ, ಸಿದ್ದೇಶ್ವರ ಸ್ವಾಮಿಗಳು. ಅವರು ಬಸವನ ತತ್ವವನ್ನು ಹೇಳ್ತಾ ಇದ್ದರು. ಆದರೆ ಒಳಗೊಳಗೆ ಅವರಲ್ಲೇ ಬ್ರಾಹ್ಮಣ್ಯತ್ವದ ಪರ ಇದ್ದಂಥ ಒಂದು ನಡೆಗಳಿದ್ದು ಅನ್ನೋದು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಆದರೆ ಪ್ರೀತಿ ವಿಶ್ವಾಸಗಳು ತೂರಿಸ್ಕೊಂಡು ಹೋಗ್ತಾಯಿದ್ರು, ತೀರಿಸ್ಕೊಂಡು ಹೋಗ್ತಾ. ಹೀಗಾಗಿ ಅವ್ರು ಇವತ್ತು ಎಲ್ಲರಿಗೂ ತಮ್ಮ ಮೃದು ಭಾಷೆಯಿಂದ ಎಲ್ಲರಿಗೂ ಬೇಕಾದವು. ಇವತ್ತಿನ ಬಸವಣ್ಣ ಫಾಲೋವರ್ಸ್ MB ಪಾಟೀಲ್ ಸಹಿತ ಅವ್ರ ಭಕ್ತರಿದ್ದಾರೆ. ಇವತ್ತು ಭಾಷೆ ಮೇಲೆ ಹಿಡಿದ್ಬೇಕಲ್ರಿ ನೀವು. ಪಂಡಿತರು, ತಿಳುವಳಿಕಿದ್ದಂಥವ್ರು, ಸಂಸ್ಥೆ ನಡೆಸುವಂಥವ್ರು, ಒಂದು ಮಠದ ಪೀಠಾಧ್ಯಕ್ಷರು. ಏನು ನಿಮ್ಮ ಹಿಂದುತ್ವ, ನಿಮ್ಮ ಪ್ರೀತಿ ಮಾಡಿರಿ, ಬೇಡ ಅಂತ ಯಾರೂ ನಿಮ್ಮ ಕೈ ಹಿಡೋದಿಲ್ಲ. ಆದರೆ ಇನ್ನೊಬ್ಬರು ತಾವು ತಮ್ಮ ವಿಚಾರಗಳನ್ನು, ತಮ್ಮ ಧರ್ಮವನ್ನು ನಮ್ಮ ನಡ್ಕೊಂಡು ಅದು ನಿಮಗೆ ಏನು ರೀ ತೊಂದರೆ? ಒಡೆದ ಬಿಟ್ಟಿದ್ರಿ ಈಗಾಗಲೇ ದೇಶವನ್ನು. ಜಾತಿ ನೆಲೆಗಟ್ಟಿನಲ್ಲ 4 ಭಾಗ ಮಾಡಿ ವರ್ಣಾಶ್ರಮ ಪದ್ಧತಿ ಮಾಡಿದ್ದರೆ ಒಡೆದದ್ದು. ನೀವೀಗ ಹೊಡೆಯುವಂಥದ್ದು ಏನೂ ಇಲ್ಲ. ಈಗ ಒಡೆದದ ಆಲ್ರೆಡಿ. ಜಾತಿಗಳು ಮಾಡಿ ತುಂಡು ಮಾಡಿ ಬೇರೆ ಬೇರೆ ಮಾಡಿ ಹೋಗಿದ್ದದು ಜಾತಿಗಳದ್ದು. ಇದು ಮಾಡಿದವ್ರು ಯಾರು? ಇಲ್ಲಿ ಬುದ್ಧಿವಂತರು. ಅವತ್ತು ಹಿಂದೂ ಒಂದು ಶಬ್ದ ಇರಲಿಲ್ಲ, ಆದರೆ ಅವ್ರು ಇದ್ದರು.
ಬ್ರಾಹ್ಮಣ್ಯವಾದ ಮಾಡೋರು, ಬ್ರಾಹ್ಮಣವಾದ ಮಾಡುವಂಥವ್ರು, ಹಾರುವವರು ಎಲ್ಲ ಬಂತಲ್ಲ ಹೇಳ್ತೇನೆ ಇದೆ. ಈಗ ಇದ್ರೆ ಅವತ್ತ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡಿದವರು ಯಾರು ಇದನ್ನು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತ ಶೂದ್ರರ ಬೆನ್ನ ಹತ್ತಿಂತ ಬಸವಣ್ಣ ಅವ್ರಿಗೆಲ್ಲ ಒಬ್ಬ ಪಾವನ ವ್ಯಕ್ತಿ, ಪವಿತ್ರ ವ್ಯಕ್ತಿ, ಅವರು ಅವನ್ನ ಫಾಲೋ ಮಾಡ್ತಾ ಇದ್ದಾರೆ. ಅಂಥ ಜನರ ಬಗ್ಗೆ ನೀವು ಯಾಕೆ ತೊಂದರೆ ಮಾಡ್ಕೊಳ್ತೀರಿ, ತ್ರಾಸ ಮಾಡ್ಕೊಳ್ತೀರಿ? ಅನಗತ್ಯ ಏನೇನೋ ಮಾತಾಡಿ ಯಾಕೆ ಹೊಲಸು ಬಾಯಿ ಮಾಡ್ಕೊಳ್ತೀರಿ? ಮತ್ತು ಸ್ವಾಮೀಜಿ ಎಲ್ಲರೂ ಇದ್ದಾರೆ. ಹಿಂದುತ್ವ ಪ್ರತಿಪಾದನೆ ಮಾಡೋ ಸ್ವಾಮಿಗಳಲ್ಲಿ ಓಡಾಡ್ರಿಲ್ವಾ, ಲಫಂಗರಿಲ್ವಾ, ದುಡ್ಡು ಮಾಡೋಂಥವ್ರು ಇಲ್ವಾ, ಬಂಗಾರಕ್ಕೆ ಬೆನ್ನತ್ತಂಥವ್ರು ಇಲ್ವಾ? ಹಾಗೆ ಎಲ್ಲೂ ಇದ್ದಾರೆ ಇಲ್ಲ ಅಂತಲ್ಲ, ಎಲ್ಲಗಳಿದ್ದಾರೆ. ಎಲ್ಲರೂ ಈ ದೇಶದಲ್ಲ ಇಂಥ ಜನ ಇದ್ದಾರೆ ಇವತ್ತು. ಅದಕ್ಕಾಗಿ ಇಲ್ಲಿ ಯಾರು ಪ್ರಶ್ನೆ ಮಾಡೋದು ಸ್ಥಿತಿಗೆ ಬಂದು ನಿಂತಿಲ್ಲ. ನಾವು ಹಿಂದುತ್ವ ಹೇಳ್ತೀವಿ, ನಾವು ಸಜ್ಜನರಿದ್ದೀವಿ, ಉಳಿದಲ್ಲ ದುಷ್ಟ ಅಂತ ಹೇಳುವಂಥ ಪದ್ಧತಿ ಆಗಲಿ, ನಾವು ಬಸವಣ್ಣ ಫಾಲೋ ಇದನ್ನು ಪ್ರಾಮಾಣಿಕದಿಂದ ಹೇಳುವಂಥದ್ದಾಗಲಿ ಯಾವುದೂ ಇಲ್ಲ. ಈ ನೆಲೆಯಲ್ಲೇ ನೀವು ಮಾತಾಡುತ್ತಿರುವಂಥ ಹಿಂದೂ ಧರ್ಮ ವಿರೋಧಿ ಅಲ್ಲ ಬಸವಣ್ಣ ಅಂತ ಹೇಳಿ ತಪ್ಪು. ಅವರು ಅವತ್ತಿನ ಬ್ರಾಹ್ಮಣ್ಯದ ವಿರೋಧಿನೇ ಇದ್ದರು. ಅವರು ಅಲ್ಲಿಯ ಶ್ರೇಣೀಕೃತ ಜಾತಿ ವ್ಯವಸ್ಥೆ ವಿರೋಧಿ ಇದ್ದರು. ಅವರು ಇವತ್ತು ನಿಮ್ಮಲ್ಲದ ಅದು ಜಾತಿ ಶ್ರೇಷ್ಠಪ್ಪ ಅನ್ನೋದು ಅದನ್ನು ಮೇಲ್ಪತ್ರ ಹೇಳ್ತೀರಿ, ನಾವು ಮೀಸಲಾತಿ ವಿರೋಧಿ ಅಲ್ಲ ಹಾಗೆ ಹೇಗೆ. ಆದರೂ ನಾವು ನಂಬ್ತಾ ಇದ್ದೀವಿ. ನಮ್ಗೆ ಈಗ ಅಧಿಕಾರ ಕೊಟ್ಟದ ನಿಮ್ಮ ಮಂದಿಗೆ. ಮೋದಿಯವರು ಆಳ್ತಾ ಇದ್ದಾರೆ ನಮ್ಮನ್ನು, ನಿಮ್ಮ ಜನನಲ್ವ ಅವರು? ಅಧಿಕಾರದಲ್ಲಿ ಇದ್ದೀರಿ ನೀವೀಗ, ಅವ್ರ ಪರವಾಗಿ ನೀವು ಮಾತಾಡ್ರಿ, ಏನು ತಪ್ಪಿಲ್ಲ, ಅದು ಸರಿ, ನಾವು ತಪ್ಪು ಅಂತ ಹೇಳಿಕೊಂಡೆ. ಆ ಜೀವದ ಅವರು ಸ್ವಲ್ಪ ಆಗಲಿಕ್ಕಿದ್ದಾರೆ ಅಂತ ನಾನು. ಆದರೆ ಇವರು ಲಿಂಗಾಯತ ಅಂತ ಏನು ಕರ್ಕೊಳ್ಳುವಂಥವ್ರು, ಇವರು ಸರಿಯೋ ತಪ್ಪು ಅದು ಇಲ್ಲಿ ಡಿಸ್ಕಷನ್ ಮುಖ್ಯ ಅಲ್ಲ. ಆದರೆ ಬಸವಣ್ಣ ಒಬ್ಬ ಪ್ರಾಮಾಣಿಕವಾಗಿ ಬಿದ್ದ ಸಮುದಾಯದ ಸಲುವಾಗಿ ಅವ್ರು ಎಬ್ಬಿಸಲು ಹೋರಾಟ ಮಾಡಿದಂಥವ. ಅದಕ್ಕಾಗಿ ಅನುಭವ ಮಂಟಪ ಕಟ್ಟಿ ತನ್ನ ಜೀವನ ಅದಕ್ಕೆ ಬಲಿ ಕೊಟ್ಟಂಥವ್ರು. ಇವತ್ತು ಅಂಬೇಡ್ಕರ್ ಸಹಿತ ಅಷ್ಟೇ ಬದುಕವರು, ಗಾಂಧೀಜಿಯವರು ಸಹಿತ ಅಷ್ಟೇ ಬದುಕವರು. ಇವ್ರು ಯಾರೂ ಹಿಂದೂ ವಿರೋಧಿಗಳಲ್ಲ. ಇವತ್ತು ನಾವು ಹಿಂದೂ ವಾದ ಮಾಡ್ತೀವಿ, ಇದ್ರ ವಿರೋಧಿಗಳಲ್ಲ, ಹಿಂದುತ್ವದ ವಿರೋಧಿಗಳು. ನೀವು ಹಿಂದುತ್ವ ಪ್ರತಿಪಾದನೆ ಮಾಡ್ತಾ ಇದ್ದೀರಿ. ಆದರೆ ನಿಜವಾಗಿ ನೀವು ಬಸವಣ್ಣ ಅರ್ಥ ಮಾಡ್ಕೊಂಡಿದ್ರೆ ಈ ಪದನ ನೀವು ಬಳಸ್ತಾ ಇರಲಿಲ್ಲ, ಹಿಂದೂ ಅನ್ನೋ ಶಬ್ದನ ಬಳಸ್ತಾ ಇರಲಿಲ್ಲ, ಬ್ರಾಹ್ಮಣ, ಬ್ರಾಹ್ಮಣ್ಯ ಅಂತ ಬಳಸ್ತಾ ಇದ್ದೀರಿ. ಇರಲಿ, ಅದೇನೂ ಇರಲಿ. ಇವತ್ತು ನಿಮ್ಗೆ ನಿಷೇಧ ಆಗ್ತಾ ಇರೋದು ನಿಮ್ಮ ಭಾಷೆಯಿಂದಾಗಿ, ಜನನ ಕೆರಳಿಸ್ತಾ ಇದ್ದೀರಿ ಅಂತ ಅನ್ನೋ ಕಾರಣಕ್ಕಾಗಿ. ಪಾಪ ಮುಗ್ಧ ಹುಡುಗರು ಈ ನಮ್ಮ ಅದರಲ್ಲೂ ವಿಶೇಷವಾಗಿ ಈ ಬಜರಂಗ ದಳದ ಮಕ್ಕಳಾಗಿರ್ಬೋದು, ಶಿವಸೇನೆಯ ಮಕ್ಕಳಾಗಿರ್ಬೋದು, ಇನ್ನೊಂದರ ಮಕ್ಕಳಾಗಿರ್ಬೋದು, ಪಾಪ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿಯೂ ಶೂದ್ರ ಮಕ್ಕಳಿದ್ದಾರೆ. ಅವರು ನಮ್ಮನ್ನು ಯಾವ ರೀತಿ ಶೋಷಣೆ ಮಾಡಿದ್ರು ಪಾಪ ಅವ್ರಿಗೆ ಕಲ್ಪನೆ ಇಲ್ಲ. ಅಂಥವ್ರು ನಮ್ಮ ಮುಂದಿಟ್ಟುಕೊಂಡು ನೀವು ಇವತ್ತು ದಂಗೆ ಎಬ್ಬಿಸುವಂಥದ್ದು, ಮಾಬ್ ಲಿಂಚಿಂಗ್ ಮಾಡುವಂಥದ್ದು, ಮತ್ತೇನೋ ಮಾಡುವಂಥದ್ದು, ಇವೆಲ್ಲ ಮಾಡೋದಕ್ಕೆ ನೀವು ಕಾರಣೀಕರ್ತರಾಗ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದೀರಿ ಅನ್ನೋದು ಇವರೆಲ್ಲರೂ ವಾದ. ನಿಜವಾಗಿ ನೀವು ಬಸವಣ್ಣನ ಫಾಲೋವರ್ಸ್ ಆಗಿದ್ದರೆ ನೀವು ಮಾತು ಅಂತಿರಲಿಲ್ಲ. ಬಸವಣ್ಣ ನಿಜವಾಗಿಯೂ ಆನು ಹಾರುವೆನೆಂದರೆ ಕೂಡಲ ಸಂಗಮದೇವ ನಗುವನಯ್ಯ ಅಂತೇಳಿ ಸ್ವಚ್ಛವಾಗಿ ಅಂದು ಹಿಂದುತ್ವದ ನೀವೇನು ಇವತ್ತು ವಾದ ಮಾಡ್ತೀರಿ, ಅದು ವಿರೋಧ ಮಾಡಿದಾರೆ. ಮನುಸ್ಮೃತಿಯನ್ನು ವಿರೋಧ ಮಾಡಿದ್ದಾರೆ. ಉಪನಿಷತ್ತುಗಳಲ್ಲೇ ಮೇಲು ಕೇಳಲು ವಿರೋಧ ಮಾಡ್ತಾ ಇದ್ದಾರೆ. ವೇದಕ್ಕೆ ಹೊರೆ ಕಟ್ಟುವೆ ಅನ್ನೋದು ವಚನ ಒಂದೆರಡು ಹೇಳವರು, ಅದು ಅವರ ಆತ್ಮ. ಇದನ್ನೆಲ್ಲ ನಾವು ಇವತ್ತು ತಿಳ್ಕೊಂಡು ಮಾತಾಡಬೇಕಾಗ್ತದೆ. ಇಲ್ಲ ಅಂತಲ್ಲ, ಬಸವಣ್ಣ ಫಾಲೋವರ್ಸ್ ಎಲ್ಲ ಸಜ್ಜನರು ಶ್ರೇಷ್ಠರು ಅಂತ ಹೇಳ್ತಾ ಇಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನ, ಅವರ ತತ್ವಗಳನ್ನ ತಿಳ್ಕೊಂಡಿದ್ದಾರೆ. ಇಲ್ಲ ಅಂತಲ್ಲ, ಸ್ವಲ್ಪ ತಿಳ್ಕೊಂಡಿದ್ದಾರೆ. ಅದು ನೀವು ಮಾತಾಡೋದು ನೋಡಿದರೆ ಬಸವಣ್ಣ ಹಿಂದೂ ಇರೋದೆಲ್ಲ ಯಾರು ಇರೋದಿಲ್ಲ, ಮನುಕುಲದ ಪರ ಇದ್ದಂಥ ವ್ಯಕ್ತಿ ಅವರು. ಅದು ಹಿಂದೂ ಅನ್ನೋ ಶಬ್ದವೂ ಇರಲಿಲ್ಲ, ಹಿಂದೂ ಅನ್ನೋದ ಒಂದು ಕ್ಯಾಟಗರಿನೂ ಅಲ್ಲಿರಲಿಲ್ಲ. ಅಲ್ಲಿ ಇದ್ದಿದ್ದು ವರ್ಣಾಶ್ರಮ ಪದ್ಧತಿ. ಆ ವರ್ಣಾಶ್ರಮ ಪದ್ಧತಿಯನ್ನು ಪ್ರತಿಪಾದನೆ ಮಾಡೋದು ನಿಮ್ಮ ಹಿಂದುತ್ವ ಇವತ್ತಿಂದು. ಇದನ್ನು ತಾವು ತಿಳ್ಕೊಂಡು ವಿಚಾರ ಮಾಡಿದರೆ ಬಸವಣ್ಣ ಯಾರ ಪರ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅಂಥ ಬಸವಣ್ಣನ ಬಗ್ಗೆ ಅನಗತ್ಯ ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ಥ. ಅದನ್ನು ಫಾಲೋ ಮಾಡೋರು ತಪ್ಪದನ್ನು ಸರಿ, ಅದನ್ನು ನೀವು ಮಾಡಿ, ಟೀಕೆ ನಿಮ್ಮ ಹಕ್ಕದ ಮಾತಾಡೋದು. ಗಾಂಧೀಜಿಯವರ ಫಾಲೋವರ್ಸ್ ಇದ್ದಾರೆ ಸಾಕಷ್ಟು ಜನ, ಆದರೂ ಗಾಂಧಿ ವಿರೋಧಿಗಳಿದ್ದಾರೆ. ದಿನಾಲು ಮಾಂಸ ಮತ್ತೇನು ತಿನ್ನೋದು ಮಾಡೋದು, ಬದುಕು ಸಹಿತ ಕಳ್ಳತನ ಮಾಡೋದು ಮಾಡ್ತಾರೆ. ಎದ್ದ ತಕ್ಷಣ ಗಾಂಧಿ ಹೆಸರು ಹಿಡ್ಕೊಂಡು ಹೋಗುವಂಥವ್ರು ಸಾಕಷ್ಟು ಇದ್ದಾರೆ. ಹಾಗೆ ಬಸವಣ್ಣವ್ರ ಹೆಸರು ಹಿಡ್ಕೊಂಡು ಅವರು ಇದ್ದಾರೆ. ಕೊಲುವವನೇ ಮಾದಿಗ ಹೊಲಸು ಸಿಂಬುವನೇ ಹೊರೆ ಅನ್ನುವಂತ ಹೇಳ್ತಾ ಪಾಪ ಅವರು ಅಂಥವ್ರು ಇವತ್ತು ಇಲ್ಲೂ ಇದ್ದಾರೆ. ನಾನು ಅನ್ನೋದು ಇಷ್ಟೆಲ್ಲ ಹೇಳೋದು ಏನಪ್ಪ ಅಂದ್ರೆ, ಕಡೇರಿ ಶ್ರೀ ಸ್ವಾಮೀಜಿಯವರು ಭಾಳ ಪ್ರಬುದ್ಧರು, ಪಂಡಿತರು. ಎಲ್ಲೋ ಒಂದು ತಪ್ಪು ಬಾಯ್ ಸ್ಲಿಪ್ ಆಫ್ ಟಂಗ್ ಅನ್ನೋ ಅದನ್ನು ಮಾತಾಡಿರ್ಬೋದು. ಅದ್ರ ಬಗ್ಗೆ ಜನ ಮರೀಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ನೀವು ಅನಗತ್ಯ ಮತ್ತು ಅದನ್ನು ಮತ್ತು ಕೂಡುವುದಂತ ಒಡತೆ ಹೋಗೋದ್ರಿಂದ ಮತ್ತು ಅವರು ನಿಮಗೆ ಟೀಕೆ ಮಾಡ್ತಾರೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಟೀಕೆ ಮಾಡ್ತಾರೆ ನೋಡ್ತಾ ಇದ್ದಾರೆ. ನಿಮ್ಮನ್ನು ಏಕವಚನ ಬಳಸ್ತಾ ಇದ್ದಾರೆ ಅವರು ಶಬ್ದಗಳನ್ನು. ಅದ್ರಲ್ಲಿ ಅನೇಕರಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಮತ್ತು ನೀವು ಇನ್ನೊಬ್ರಿಗೆ ಏನೋ ಅಂದಾಗ ಅವ್ರು ಇನ್ನೊಬ್ರು ನಿಮಗೆ ಅನ್ನುವಂಥ ಸಹಜ ಬರ್ತದೆ. ಕ್ರಿಯೆ ಪ್ರತಿಕ್ರಿಯೆ ಸ್ವತಃ ಇದನ್ನು ಮೋದಿಯವ್ರು ಹೇಳಿದಂಥ ಮಾತು. ಇದನ್ನು ಮಾಡ್ತಾ ಹೋಗೋದು ಒಳ್ಳೆಯದನ್ನು ಸಂಘರ್ಷಬೇಕು, ಸೌಹಾರ್ದತೆ ಬೇಕು. ಆಯ್ಕೆ ನಿಮಗೆ ಬಿಟ್ಟಿದ್ದು.
ಅಂತ ಹೇಳ್ತಾ ಕರೇರಶ್ರೀ ಅವರು ಹೇಳುವ ಮಾತುಗಳು ಒಳ್ಳೆಯ ಇದ್ದರೂ ಸಹಿತ ಸರಿ ಇದ್ದರೂ ಸಹಿತ ಕೆಲವೊಂದು ತಪ್ಪುಗಳಿದ್ದಾವೆ ಅನ್ನೋದು ಈ ಸಂದರ್ಭದ ಮಾತು ನೆನಪಿಸ್ಕೊಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು H60 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡೆ ವಂದನೆಗಳು.